NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ತೊಗರಿಯ ನಾಡಿನಲ್ಲಿ ಮುಂಗಾರು ಮಳೆ ಸಂಪೂರ್ಣವಾಗಿದೆ. ಮುಂಗಾರು ಬಿತ್ತನೆಗಾಗಿ ಈಗಾಗಲೇ ರೈತರಂಕರ ಬಿತ್ತಣಿಕೆ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿರೋದ್ರಿಂದ ಇವತ್ತು ರಸಗೊಬ್ಬರ, DAP ಗೊಬ್ಬರ, ಬೀಜ ಮತ್ತು ಸೋಯಾಬೀನ್ ಬೀಜ ಇವತ್ತು ಅಭಾವ ಕೃತಕ ಸೃಷ್ಟಿ ಆಗ್ತಕ್ಕಂಥ ಪರಿಸ್ಥಿತಿಯನ್ನ ನಿರ್ಮಾಣ ಆಗಿದೆ. ಇವತ್ತು ಯಾವುದೇ ಕಾರಣಕ್ಕೂ DAP ಗೊಬ್ಬರ ರೈತರು ಪಾಳಿ ನಿಂತರೂ ಸಿಗಲಾರದ ಪರಿಸ್ಥಿತಿ ಬಂದಿದೆ. ರೈತರು ತುಂಬಾ ಸಂಕಷ್ಟ ಒದ್ದಾಡ್ತಾ ಇದ್ದಾರೆ. ಇವತ್ತು ಸೋಯಾ ಬೀಜಕ್ಕಾಗಿ ಚಿಂಚೋಳಿ ತಾಲೂಕಿನಲ್ಲಿ ಕೃಷಿ ಕಚೇರಿ ಮುಂದಗಡೆ ಇವತ್ತು ಸಾಲು ಎರಡೆರಡು ದಿನಗಂಟೆ ಪಾಳಿ ನಿಂದಿರ್ತಕ್ಕಂಥ ಪರಿಸ್ಥಿತಿ, ಇವತ್ತು ಬರ್ತದೆ ನಾಳೆ ಬರ್ತಂತ ಕಾಯ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಸೋಯಾ ಬೀಜ ಸಿಗ್ತಾ ಇಲ್ಲ, ಯಾವುದೇ ಕಾರಣಕ್ಕೂ DAP ಗೊಬ್ಬರನ ಸಿಗಲಾರದೆ ರೈತರು ಪರದಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ರೈತರು ತುಂಬಾ ಗಾಬರಿ ಪಟ್ಟಿದ್ದಾರೆ. ಹಾಗಾಗಿ ಇದಕ್ಕೆಲ್ಲದಕ್ಕೆ ಮೂಲತಃ ಕಾರಣ ಇವತ್ತು ರೈತರು ಬಿತ್ತಣಿಕೆ ಮಾಡ್ಕೋಬೇಕಾದ್ರೆ ಬೀಜ ಮತ್ತು ರಸಗೊಬ್ಬರ ಇದು ಎಲ್ಲವನ್ನು ಕೂಡ ಮೇ ತಿಂಗಳದಲ್ಲೇ ಸೇಕರಣೆ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಕೆಲವು ರೈತರು ಉದ್ದಿನ ರಾಶಿ ಆದಾಗ ಉದ್ದಿನ ಬೀಜ ಹಿಡಿದಿರ್ತಾರ, ಬೂದಿ ಕಲಸಿ. ಹೆಸರಿನ ರಾಶಿ ಆದಾಗ ಹೆಸರಿನ ಬೀಜ ಅನ್ಕರ ಬೂದಿ ಕಲಸಿ ಬೀಜನ ಹಿಡಿದಿರ್ತಾರ. ತೊಗರಿ ರಾಶಿ ಆದಾಗ ತೊಗರಿ ಬೀಜ ಅನ್ಕರ ಬೂದಿ ಕಲಸಿ ಇವತ್ತು ಬೀಜನ ರೆಡಿ ಮಾಡ್ಕೊಂಡು ಇಟ್ಟಿರ್ತಾರ. ಆದ್ರೆ ಇವತ್ತು ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಕಲಬುರಗಿ ಜಿಲ್ಲಾ ತೊಗರಿ ನಾಡಿನಲ್ಲಿ ತೊಗರಿ ಎಷ್ಟು ಹೆಕ್ಟರ್ ಬಿತ್ತನೆ ಆಗ್ತದ, ಇವತ್ತು ಹೆಸರು ಎಷ್ಟು ಹೆಕ್ಟರ್ ಬಿತ್ತನೆ ಆಗ್ತದ, ಉದ್ದು ಎಷ್ಟು ಹೆಕ್ಟರ್ ಬಿತ್ತನೆ ಆಗ್ತದ, ಸೋಯಾ ಎಷ್ಟು ಹೆಕ್ಟರ್ ಬಿತ್ತನೆ ಆಗ್ತದ, ಟೋಟಲಿ ಎಂಟೈರ್ ಜಿಲ್ಲೆಯಲ್ಲಿ ಎಷ್ಟು ಹೆಕ್ಟರ್, ಎಷ್ಟು ಸಾವಿರ, ಎಷ್ಟು ಲಕ್ಷ ಹೆಕ್ಟರ್ನ ಬಿತ್ತನೆ ಆಗ್ತಕ್ಕಂಥದ್ದನ್ನ ಕೃಷಿ ಅಗ್ರಿಕಲ್ಚರ್ ಕಚೇರಿಯಾದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಇಲಾಖೆಗೆ ಇವತ್ತೊಂದು ಅಂದಾಜಿರ್ತದ. ಹಾಗೇನೆ ಕೇಂದ್ರ ಸರ್ಕಾರ DAP ಗೊಬ್ಬರಕ್ಕೆ ಸಂಬಂಧಪಟ್ಟಂಗ ಇವತ್ತು ಇಷ್ಟು ಹೆಕ್ಟರ್ಗೆ ಇಷ್ಟು ಮೆಟ್ರಿಕ್ ಟನ್ ಗೊಬ್ಬರನ್ನ ಬೇಕು ಅಂತಕ್ಕಂಥದನ್ನ ಅಂದಾಜ ಮುಂದಾಲೋಚನೆಯನ್ನ ಯಾವುದೇ ಕಾರಣಕ್ಕೂ ಮಾಡಲಾರ ಕಾರಣಕ್ಕಾಗಿ DAP ಅಭಾವ ಕೃತಕ ಸೃಷ್ಟಿಯಾಗಿದೆ. ರೈತರ ಪರದಾಡಲಿಕ್ಕೆ, ರೈತರ ಸಂಕಷ್ಟಕ್ಕೆ ದೂಡಲಿಕ್ಕೆ ಮೂಲತಃ ಕಾರಣ ಕೇಂದ್ರ ಸರ್ಕಾರ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಹಾಗಾಗಿರೋದ್ರಿಂದ ಸೋಯಾ ಬೀಜನ ಕೂಡ ಇವತ್ತು ಶಾರ್ಟೇಜ್ ಆಗ್ತದೆ, ಇವತ್ತು ಅಭಾವ ಕೃತಕ ಸೃಷ್ಟಿಯಾಗಿದೆ. ಈ ಬೀಜಕ್ಕೆ ಸಂಬಂಧಪಟ್ಟಂಗ ಕೂಡ ರಾಜ್ಯ ಸರ್ಕಾರನ ಮಧ್ಯಪ್ರವೇಶ ಮಾಡಿ, ಅಗ್ರಿಕಲ್ಚರ್ ಇಲಾಖೆ ಮಧ್ಯಪ್ರವೇಶ ಮಾಡಿ ತಕ್ಷಣವೇ ಇವತ್ತು ಸೋಯಾ ಬೀಜನ ವಿತರಣೆ ಮಾಡಬೇಕು. DAP ಗೊಬ್ಬರನ್ನ ತಕ್ಷಣ ಸರ್ಕಾರ ಮಧ್ಯಪ್ರವೇಶ ಮಾಡಿ, ಕೃಷಿ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ರೈತರಿಗೆ ಅಭಾವ ಕೃತಕ ಸೃಷ್ಟಿ ಆಗಲಾರದಂತ ರೀತಿಯಲ್ಲಿ ರಸಗೊಬ್ಬರ, ಬೀಜ, ಸೋಯಾ ಬೀಜ ವಿತರಣೆ ಮಾಡಕ್ಕೆ ಇವತ್ತ ಅಥವಾ ನಾಳೆ 24 ತಾಸಿನ ಒಳಗಡೆ ಬೀಜನ ವಿತರಣೆ ಮಾಡಲಿಲ್ಲ ಅಂದ್ರೆ ನಾಡಿದ ದಿನದಲ್ಲಿ 2 ದಿನದಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೆಸಬೇಕಂತಕ್ಕಂಥ ಮಾತನ್ನ ಕರ್ನಾಟಕ ಪ್ರಾಂತ ರೈತ ಸಂಘ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೆ.